ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋನ ಪ್ರವಾದಿ ಪುಸ್ತಕ 2ನೇ ಅಧ್ಯಾಯ 2ನೇ ವಾಕ್ಯ. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡನು, ಆಹಾ, ನನ್ನ ಧ್ವನಿಯನ್ನು ಲಾಲಿಸಿದಿ. ಯೋನನ ಸ್ಟೋರಿ ನಮಗೆಲ್ಲ ಗೊತ್ತಿರುವಂಥದ್ದೇ. ಯೋನ ದೇವರ ಮಾತಿಗೆ ಅವಿಧೇಯನಾಗಿ ನಿನವೆಗೆ ಹೋಗುವುದಕ್ಕೆ ಬದಲಾಗಿ ತಾರ್ಷಿಷಿಗೆ ಹೋಗ್ತಾನೆ. ದೊಡ್ಡ ಬಿರುಗಾಳಿ ಬೀಸ್ತದೆ. ಅವನನ್ನು ಜನ, ಹಡಗಿನಲ್ಲಿದ್ದವರೆಲ್ಲರೂ ಸೇರಿ ಅವನನ್ನು ಸಮುದ್ರಕ್ಕೆ ಹಾಕ್ತಾರೆ. ಅವನನ್ನು ಮೀನು ಬಂದು ನುಂಗ್ಬಿಡುತ್ತೆ. ಹೀಗೆ ಯೋನ ಮೀನಿನ ಹೊಟ್ಟೆಯೊಳಗಿದ್ದುಕೊಂಡು ದೇವರ ಸಂಧಾನದಲ್ಲಿ ಅವನು ಮಾಡುವಂತಹ ಪ್ರಾರ್ಥನೆಯ ಒಂದು ಭಾಗವನ್ನು 2ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಎಲ್ಲರೂ ಹಡಗಿನಲ್ಲಿದ್ದುಕೊಂಡು ಬಿರುಗಾಳಿ ಬಂದಾಗ ಪ್ರಾರ್ಥನೆ ಮಾಡಿದಾಗ, ಪ್ರಾರ್ಥನೆ ಮಾಡದೆ ನಿದ್ದೆ ಮಾಡಿದಂತಹ ಈ ಯೋನ ಈಗ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾವು ಪ್ರಾರ್ಥನೆ ಮಾಡಬೇಕಾದ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ಮುಂದಿನ ಸಮಯಗಳಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾಗಿ ಬರ್ತದೆ. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೆ, ಪ್ರಾರ್ಥಿಸಬೇಕಾದ ಸಮಯದಲ್ಲಿ ನಾನು ಪ್ರಾರ್ಥಿಸುವಂತೆ ನನಗೆ ಕೃಪೆ ಮಾಡು. ಯೋನ ಈಗ ಮೀನಿನ ಹೊಟ್ಟೆ ಒಳಗಿದ್ದುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟನು, ಯೆಹೋವನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಅವನ ಇಕ್ಕಟ್ಟಿನ ಕಾರಣ ತಾನೇ ಆಗಿದ್ದಾನೆ. ಇವತ್ತಿನ ಈ ಇಕ್ಕಟ್ಟಿಗೆ ಅವನೇ ಕಾರಣ. ಆದರೆ ಆ ಇಕ್ಕಟ್ಟಿನ ಮಧ್ಯದಲ್ಲೂ ಅವನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನನ್ನನ್ನು ಕೇಳುವ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ಇಕ್ಕಟ್ಟು ಬರುವಾಗ ಸದುತ್ತರವನ್ನು ದಯಪಾಲಿಸುವಂಥ ಒಬ್ಬ ದೇವರಿದ್ದಾನೆ. ಮನುಷ್ಯರ ಬಳಿಗೆ ನಾವು ನಮ್ಮ ಸಮಸ್ಯೆಯನ್ನು ತೆಗೆದುಕೊಂಡು ಹೋಗದೆ, ನಮ್ಮ ಇಕ್ಕಟ್ಟುಗಳನ್ನು, ನಮ್ಮ ಕಷ್ಟಗಳನ್ನು, ನಮ್ಮ ವೇದನೆಗಳನ್ನು, ರೋಗಗಳನ್ನು ಮನುಷ್ಯರ ಬಳಿಯಲ್ಲಿ ಹಂಚಿಕೊಳ್ಳದೆ ನಾವು ದೇವರ ಬಳಿಯಲ್ಲಿ ಹೇಳುವುದಕ್ಕೆ ಇಷ್ಟಪಡುವುದಾದರೆ ಆತನು ನಮ್ಮ ಮೊರೆಯನ್ನು ಕೇಳುವಂಥವನಾಗಿದ್ದಾನೆ. ನಿನ್ನ ಇಕ್ಕಟ್ಟಿನ ಸನ್ನಿವೇಶದಲ್ಲಿ ನಿನ್ನ ಸಂಬಂಧಿಕರು ಯಾರೂ ಬರಲ್ಲ, ನಿನ್ನ ಸ್ನೇಹಿತರು ಯಾರೂ ಬರಲ್ಲ, ನಿನಗೆ ಸಹಾಯ ಮಾಡುವುದಕ್ಕೆ ಈ ಲೋಕದಲ್ಲಿ ಯಾರೂ ಬರಲ್ಲ. ಆದರೆ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವಂತಹ ಒಬ್ಬ ದೇವರಿದ್ದಾನೆ. ಯೋನ ಹೇಳ್ತಾನೆ, ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟನು. ಮೊರೆ ಇಡೋದು ಅಂದ್ರೇನು? ಕೂಗ್ತಾ ಇದ್ದಾನೆ. ಅವನಿಗೆ ಸಹಾಯ ಬೇಕಿವಾಗ. ಈ ಇಕ್ಕಟ್ಟಿಂದ ಒಂದು ಪರಿಹಾರ ಅವನಿಗೆ ಬೇಕಿವಾಗ. ಆ ಪರಿಹಾರ ಸಿಗಲಿಲ್ಲ ಅಂದರೆ ಅವನಿಗಾಗಲ್ಲ. ಆಗ ಅವನು ಹೇಳ್ತಾನೆ, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಏನದು ಸದುತ್ತರ? ಒಳ್ಳೆಯ ಉತ್ತರ. ನಾವು ಎಕ್ಸ್ಪೆಕ್ಟ್ ಮಾಡೋ ಉತ್ತರ ಆಗಿರಲ್ಲ ಕೆಲವಾಗ. ದೇವರು ನಮಗೆ ಕೊಡುವಂಥದ್ದು, ದೇವರು ನಮಗೆ ಕೊಡುವಂಥದ್ದು, ದೇವರು ಇಷ್ಟಪಡುವಂತಹ ಒಳ್ಳೆಯ ಉತ್ತರ. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೆ, ನನ್ನ ಇಕ್ಕಟ್ಟಿನಲ್ಲಿ ನಾನು ನಿನ್ನ ಮುಖವನ್ನು ನೋಡ್ತೇನೆ. 46ನೇ ಕೀರ್ತನೆ ಓದ್ತೇವೆ, ದೇವರು ನಮಗೆ ಆಶ್ರಯ ದುರ್ಗ, ಆತನ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ನಮ್ಮ ಇಕ್ಕಟ್ಟಿನಲ್ಲಿ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಆತನು ನನ್ನನ್ನು, ನಿಮ್ಮನ್ನು ಅದ್ಭುತಕರವಾಗಿ ಬಿಡಿಸುವಂತಹ ದೇವರಾಗಿದ್ದಾನೆ. ಸದುತ್ತರವನ್ನು ದಯಪಾಲಿಸಿದ ಎಂಬುದಾಗಿ ಯೋನ ಹೇಳ್ತಾನೆ. ಎಷ್ಟೋ ಸಂದರ್ಭಗಳಲ್ಲಿ ಇಕ್ಕಟ್ಟುಗಳು, ವೇದನೆಗಳು ನಮ್ಮ ಜೀವನದಲ್ಲಿ ಬಂದಾಗ ನಮಗೆ ಸದುತ್ತರವನ್ನು ಕೊಟ್ಟಂಥ ಒಬ್ಬ ದೇವರಿದ್ದಾನೆ. ನಮಗೆ ಸಹಾಯ ಮಾಡಿದ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅದ್ಭುತವನ್ನು ಮಾಡಿದಂತಹ ಕರ್ತನು ನಮಗೋಸ್ಕರ ಇದ್ದಾನೆ. ಆ ಕರ್ತನಲ್ಲಿ ಆಶ್ರಯಿಸೋಣ, ಕರ್ತನ ಮುಖವನ್ನು ನೋಡೋಣ. ಸಹಾಯ ಮಾಡುವುದಕ್ಕೆ ಶಕ್ತನಾದ ದೇವರು. ಆತನೇನು ಹೇಳ್ತಾ ಇದ್ದಾನೆ? ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೆನು. ಪಾತಾಳದ ಗರ್ಭ ಅಂದ್ರೇನು? ಆಳವಾದ ಸಮುದ್ರದಲ್ಲಿ, ಆಳವಾದ ಸಮುದ್ರದಲ್ಲಿ ಮೀನಿನ ಹೊಟ್ಟೆಯೊಳಗಿದ್ದುಕೊಂಡು ಅಲ್ಲಿಂದ ಕೂಗ್ತಾ ಇದ್ದಾನೆ. ಅದರ ಅರ್ಥ, ನೀನು ಎಷ್ಟು ಆಳದಲ್ಲಿ ಬಿದ್ದಿದ್ರೂ ಸಹ, ನೀನೆಷ್ಟು ಅಂತ ಆ ಒಂದು ಗುಂಡಿಯಲ್ಲಿ ಬಿದ್ದಿದ್ರೂ ಸಹ, ಒಂದು ವೇಳೆ ಮನುಷ್ಯರು ಯಾರೂ ನಿನ್ನನ್ನು ನೋಡ್ತಾ ಇಲ್ಲ, ಯೋನ ಮೀನಿನ ಹೊಟ್ಟೆಯೊಳಗಿದ್ದಾನೆ. ಆ ಮೀನು ಸಮುದ್ರದ ಆಳಕ್ಕೆ ಹೋಗ್ಬಿಟ್ಟಿದೆ. ಅವನನ್ನು ಯಾರೂ ಕಾಣ್ತಾ ಇಲ್ಲ. ಅವನು ಸತ್ತ ಅಂತ ಹಡಗಿನವರೆಲ್ಲ ಯೋಚನೆ ಮಾಡಿದ್ರು. ಆದರೆ ದೇವರ ಕಣ್ಣು ಅವನನ್ನು ನೋಡ್ತಾನೇ ಇತ್ತು. ಯೋನನಿಗೊಂದು ನಂಬಿಕೆ ಇತ್ತು, ನಾನು ಎಷ್ಟೇ ಆಳಕ್ಕೆ ಹೋದರೂ ಸಹ, ಎಷ್ಟೇ ಆಳದಲ್ಲಿದ್ದರೂ ಸಹ ನನ್ನ ಮೊರೆಯನ್ನು ಕೇಳುವಂಥ ಒಬ್ಬ ದೇವರಿದ್ದಾನೆ. ಆತನ ಕಿವಿಡಾಗಿಲ್ಲ, ಅದು ಕೇಳಲಾರದಂಥ ಕಿವಿಡಲ್ಲ. ನಿನ್ನ ವೇದನೆ, ನಿನ್ನ ಕಷ್ಟ, ನೀನೆಷ್ಟು ಆಳದಲ್ಲಿದ್ದುಕೊಂಡು ಕೂಗಿದರೂ ಸಹ ನಿನ್ನ ವೇದನೆಯನ್ನು, ನಿನ್ನ ನೋವನ್ನು, ನಿನ್ನ ಪ್ರಾರ್ಥನೆಯನ್ನು ಕೇಳುವಂತಹ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಇಂದು ನೀನು
ಪಾತಾಳದ ಗರ್ಭದೋಪಾದಿಯಲ್ಲಿರುವ ಆಳದಲ್ಲಿ ಸಿಕ್ಕಿಕೊಂಡು ಸಮುದ್ರದ ಆಳದಲ್ಲಿ ಬಿದ್ದಿರುವ ಒಬ್ಬ ವ್ಯಕ್ತಿಯ ಹಾಗೆ ನೀನು ವೇದನೆ ಪಡ್ತಾ ಇರ್ಬೋದು. ನಿನ್ನನ್ನು ಯಾರೂ ನೋಡ್ತಾ ಇಲ್ಲ, ನೀನು ಎಲ್ಲಿದೆಯಾ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ನೀನು ಎಲ್ಲಿದ್ದರೂ ಸಹ ನಿನ್ನನ್ನು ನೋಡುವಂಥ ಒಂದು ಕಣ್ಣಿದೆ, ನಿನ್ನನ್ನು ಗಮನಿಸುವಂಥ ಒಂದು ಕಣ್ಣಿದೆ, ನಿನ್ನ ಶಬ್ದವನ್ನು ಕೇಳುವಂಥ ಒಂದು ಕಣ್ಣಿದೆ. ಈ ದಿವಸ ಕರ್ತನ ಸಂದಲ್ಲಿ ಹೇಳಿ ಪ್ರಾರ್ಥನೆ ಮಾಡು, ದೇವರೇ ನಾನು ಈ ಆಳದಲ್ಲಿ ಬಿದ್ದಿದ್ದೇನೆ, ಇಲ್ಲಿಂದ ನನ್ನನ್ನು ಮೇಲೆತ್ತಪ್ಪ. ಪಾತಾಳದ ಗರ್ಭದೊಳಗಿಂದ ಪ್ರಾರ್ಥನೆ ಮಾಡಿದ ಆ ಯೋನನನ್ನು ಬಿಡಿಸಿ ಪುನಃ ದಡಕ್ಕೆ ತಂದಂತಹ ಒಬ್ಬ ದೇವರಿದ್ದರೆ ನಿನ್ನನ್ನು ಆ ಆಳದಿಂದ ಎತ್ತಿ ದಡಕ್ಕೆ ತರುವಂತಹ ದೇವರಾಗಿದ್ದಾನೆ. ನಿನ್ನನ್ನು ದಡದಲ್ಲಿ ತಂದು ನಿಲ್ಲಿಸುವಂಥ ಒಬ್ಬ ದೇವರಾಗಿದ್ದಾನೆ. ನಿನ್ನ ಪ್ರಾಣವನ್ನು ಉಳಿಸುವಂಥ ಒಬ್ಬ ದೇವರಾಗಿದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸು, ಆ ದೇವರ ಮುಖವನ್ನು ನೋಡು. ಆ ದೇವರಿಗೆ ಹೇಳು, ಕರ್ತನೆ ನಾನು ನಿನ್ನ ಮುಖವನ್ನು ನೋಡ್ತಾ ಇದ್ದೇನೆ ಅಪ್ಪ, ನಿನ್ನ ಅದ್ಭುತವನ್ನು ನಾನು ಕಾಣುವ ಹಾಗೆ ಸಹಾಯ ಮಾಡು. ಕರ್ತನ ಮುಖವನ್ನು ನೋಡೋಣ, ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ನಾವು ಬಂದಿದ್ದೇವೆ ಅಪ್ಪ. ಈ ಸಮಯದಲ್ಲಿ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅದ್ಭುತವನ್ನು ಮಾಡಪ್ಪ. ಅವರ ಜೀವಿತದಲ್ಲಿ ಎಷ್ಟು ಆಳದಲ್ಲಿ ಬಿದ್ದಿದ್ದಾರೆ ನಮಗೆ ಗೊತ್ತಿಲ್ಲ, ಇಂಥ ವೇದನೆ ಅನುಭವಿಸ್ತಾ ಇದ್ರೆ ನಮಗೆ ಗೊತ್ತಿಲ್ಲ. ಎಲ್ಲದಕ್ಕೂ ಪರಿಹಾರ ಕೊಡುವುದಕ್ಕೆ ಸರ್ವಶಕ್ತನಾದ ಒಬ್ಬ ದೇವರನ್ನಾಗಿರುವುದಕ್ಕಾಗಿ ಸ್ತೋತ್ರ. ಅವರ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಟ್ಟು ಅವರು ಕರ್ತನ ಆಳದಲ್ಲಿ ಬಿದ್ದಿದ್ದರೆ ಅಲ್ಲಿಂದ ಅವರನ್ನು ಹಿಡಿದು ಎತ್ತಿ ಪುನಃ ದಡಕ್ಕೆ ತಂದು ನಿಲ್ಲಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡುವಂಥ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ, ನಿಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.